ಹಲೋ ನಮಸ್ಕಾರ ಸ್ನೇಹಿತರೆ. ಅಜಿತ್ ಪವಾರ್ ಮಹಾರಾಷ್ಟ್ರದ DCM ನಿಮಗೆಲ್ಲ ಗೊತ್ತಾಗಿರುತ್ತೆ. ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದ ಅಥವಾ ಈ ದೇಶದ ರಾಜಕಾರಣದ ದುರಂತ ನಾಯಕ ಹೇಗೆ, ದುರಂತ ಸಾವಿನ ಕತೆ ಒಂದಾದರೆ ದುರಂತ ನಾಯಕತ್ವದ ಕತೆ ಕೂಡ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಏನಾಯಿತು ಇವತ್ತು ಬೆಳಗ್ಗೆ ಆ ವಿವರವನ್ನು ನೋಡ್ಕೊಂಬರೋಣ. ಇವತ್ತು ಬೆಳಗ್ಗೆ ಸುಮಾರು 8:45, 8:48 ಈ ಸಮಯದ ನಡುವೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇ ಬಳಿ ಲ್ಯಾಂಡಿಂಗ್ ಆಗ್ತಾ ಇತ್ತು ಫ್ಲೈಟು. ಲೇಯರ್ ಜೆಟ್ 45 XR ಅಂತಲೂ ಕರೀತಾರೆ. VTSSK ರಿಜಿಸ್ಟ್ರೇಷನು ದೆಹಲಿಯ VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ನ ಖಾಸಗಿ ಚಾರ್ಟರ್ಡ್ ವಿಮಾನ. ಇದು ಹೈ ಪರ್ಫಾರ್ಮೆನ್ಸ್ ಬಿಸ್ನೆಸ್ ಜೆಟ್ ಆಗಿದ್ದು ವೇಗ ಮತ್ತು ಎತ್ತರದಲ್ಲಿ ಹಾರಾಟಕ್ಕೆ ಹೆಸರುವಾಸಿ. ಮುಂಬೈನಿಂದ ಬಾರಾಮತಿಗೆ ಜಿಲ್ಲಾ ಪರಿಷತ್ ಚುನಾವಣೆಗಳ ಪ್ರಚಾರಕ್ಕಾಗಿ ಅಜಿತ್ ಪವಾರ್ ಹೋಗ್ತಾ ಇದ್ರು. 4 ಸಭೆಗಳನ್ನು ಉದ್ದೇಶಿಸಿ ಅವರು ಕಾರ್ಯಕ್ರಮವನ್ನು ರೂಪಿಸಿದರು. ಇವತ್ತು ಬೆಳಗ್ಗೆ ವಿಮಾನ ಲ್ಯಾಂಡಿಂಗ್ ಸಮಯದಲ್ಲಿ ಅಂದರೆ ಫೈನಲ್ ಅಪ್ರೋಚ್ನಲ್ಲಿ ತೀವ್ರವಾದಂತಹ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸುತ್ತೆ. ಪೈಲಟ್ ನಿಯಂತ್ರಣ ಕಳ್ಕೊತಾರೆ. ವಿಮಾನ ರನ್ವೇ ಬಳಿ ಕ್ರಾಶ್ ಲ್ಯಾಂಡಿಂಗ್ ಆಗುತ್ತೆ. ಇದರ ಪರಿಣಾಮ ವಿಮಾನ ತುಂಡಾಗಿ ಒಡೆದು ಹೋಗಿ ತಕ್ಷಣ ಬೆಂಕಿ ಹತ್ಕೊಳ್ಳುತ್ತೆ. ಸ್ಥಳದಲ್ಲಿ ಭಾರೀ ಬೆಂಕಿ ಮತ್ತು ಹೊಗೆ ಕಂಡುಬರುತ್ತೆ. ರನ್ವೇ 11ರ ಥ್ರೆಶೋಲ್ಡ್ ಬಳಿ ಈ ದುರಂತ ಸಂಭವಿಸಿದೆ. ಒಟ್ಟು ಈ ವಿಮಾನದಲ್ಲಿ 5 ಜನ ಇದ್ದರು. ಅಜಿತ್ ಪವಾರ್, ಅವರ ವೈಯಕ್ತಿಕ ಭದ್ರತಾಧಿಕಾರಿ, ಸಹಾಯಕ ಅಟೆಂಡೆಂಟ್, ಪೈಲಟ್ ಮತ್ತು ಕೋ ಪೈಲಟ್. ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA ದೃಢೀಕರಿಸಿರೋ ಪ್ರಕಾರ ಯಾರು ಕೂಡ ಬದುಕುಳಿದಿಲ್ಲ. ಅಲ್ಲಿಗೆ ಅಜಿತ್ ಪವಾರ್ ಎಂಬ ಒಬ್ಬ ನಾಯಕನ ಮಹಾಪರ್ವ ಮುಗಿದು ಹೋಗಿದೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅಕ್ಷರಶಃ ಬಿರುಗಾಳಿ ಎಬ್ಬಿಸ್ತಿದ್ದಂಥ ವಿಚಾರ. ಅಜಿತ್ ಪವಾರ್ ಅವರ ಜಾತ್ಯತೀತ ಮನೋಭಾವದ ಬಗ್ಗೆ 2 ಮಾತಿಲ್ಲ. ಆದರೆ ಅವರು ಕೆಲವು ಸಂದರ್ಭದಲ್ಲಿ ಅವರ ಆಸ್ತಿಪಾಸ್ತಿ, ಅವರ ಭ್ರಷ್ಟಾಚಾರ, ಇನ್ನಿತರ ವಿಚಾರಗಳಲ್ಲಿ BJP ಸರ್ಕಾರ ಅದು ಕೇಂದ್ರ BJP ಅವ್ರನ್ನ ಟಾರ್ಗೆಟ್ ಮಾಡಿ ಸಾಂವಿಧಾನಿಕ ಸಂಸ್ಥೆಗಳನ್ನೆಲ್ಲ ಬಿಟ್ಟು ಒಂದಿಷ್ಟು ನಾಯಕತ್ವವನ್ನು ಡಿಸ್ಟರ್ಬ್ ಮಾಡ್ತಾರೆ ಅಂತ ಏನು BJP ಮೇಲೆ ಆರೋಪ ಇದೆ. ಅದೇ ಥರ ಅಜಿತ್ ಪವಾರ್ ಅವರ ಅಕ್ರಮ ಆಸ್ತಿ, ಭ್ರಷ್ಟಾಚಾರ, ಇನ್ನಿತರ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಅವರನ್ನು ಮುಗಿಸುವ ಪ್ರಯತ್ನ ಆಗ್ತಾ ಇದ್ದಾಗ ಅವರು ಪಕ್ಷನಿಷ್ಠೆ ಸಿದ್ಧಾಂತವನ್ನೆಲ್ಲ ಬಿಟ್ಟು NCPಯಿಂದ ಸ್ಪ್ಲಿಟ್ ಆಗಿ NCP ಪಕ್ಷದ ಚಿಹ್ನೆಯನ್ನು ಕೋರ್ಟ್ನಲ್ಲಿ ಹೊಡೆದಾಟ ಮಾಡುವ ಮೂಲಕ ಇವರು ಪಡ್ಕೊಂಡು BJP ಜೊತೆ ಸೇರಿಕೊಂಡು ಅಧಿಕಾರವನ್ನು ನಡೆಸ್ತಾರೆ. ಅದರ ಸಣ್ಣ ವಿವರಣೆ ನಾನು ಕೊಡ್ತೀನಿ. ಶರದ್ ಪವಾರ್ ಅವರ ಸೋದರನ ಮಗ, ಇವರ ಸಹೋದರಿ ಸುಪ್ರಿಯಾ ಸುಳೆ, ಅವರು ಕೂಡ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅಜಿತ್ ಪವಾರ್ ರಾಜಕೀಯಕ್ಕೆ 1982ರಲ್ಲಿ ಪ್ರವೇಶ ಮಾಡುತ್ತಾರೆ. ಅವರ ತಂದೆಯ ಮರಣದ ನಂತರ ಕಾಲೇಜು ಬಿಟ್ಟು ಕುಟುಂಬಕ್ಕೆ ಸಹಾಯ ಮಾಡ್ತಾರೆ. ಶರದ್ ಪವಾರ್ ಅವರ ಹಾದಿಯನ್ನು ಅನುಸರಿಸ್ತಾರೆ. ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗ್ತಾರೆ. 1991ರಲ್ಲಿ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಸ್ವಲ್ಪ ಕಾಲ ಸಂಸದರಾಗಿ ಆನಂತರ ಶರದ್ ಪವಾರ್ ಅವರಿಗೆ ಸ್ಥಾನ ಬಿಟ್ಟುಕೊಡ್ತಾರೆ. ಅದೇ ವರ್ಷದಿಂದ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ 7 ಬಾರಿ ಆಯ್ಕೆಯಾಗ್ತಾರೆ. 1991, 95, 99, 2004, 2009, 2014, 2019 ವಿವಿಧ ಸಚಿವ ಸ್ಥಾನಗಳನ್ನು ಅನುಭವಿಸ್ತಾರೆ. ಕೃಷಿ, ಜಲಸಂಪನ್ಮೂಲ ಸೇರಿದಾಗೆ ವಿವಿಧ ಸಚಿವ ಸ್ಥಾನಗಳನ್ನು ಅಲಂಕರಿಸ್ತಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ 6 ಬಾರಿ ಸೇವೆ ಸಲ್ಲಿಸಿದ್ದಾರೆ ಅಜಿತ್ ಪವಾರ್. ಅಟ್ ಪ್ರೆಸೆಂಟ್ ಕೂಡ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಪೃಥ್ವಿರಾಜ್ ಚವ್ಹಾಣ್ ಸರ್ಕಾರ, ಉದ್ಧವ್ ಠಾಕ್ರೆ ಸರ್ಕಾರ, ಏಕನಾಥ್ ಶಿಂದೆ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಸರ್ಕಾರ. ಈಗ 2012ರಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ 70,000 ಕೋಟಿ ಹಗರಣದ ಆರೋಪ ಇವ್ರ ಮೇಲಿತ್ತು. ಆದರೆ ಈ ಆರೋಪ ಸಾಬೀತಾಗಲಿಲ್ಲ. ಅಜಿತ್ ಪವಾರ್ ರಾಜಕೀಯದಲ್ಲಿ ಚಾಣಾಕ್ಷತನವನ್ನು ಮೆರೆದಂಥ ಮನುಷ್ಯ. ಮೂಲತಃ ಕಾಂಗ್ರೆಸ್ ಮತ್ತು NCPಯ ಮೂಲಕ ಜಾತ್ಯತೀತ ಸಹಕಾರಿ ಚಳವಳಿ, ಗ್ರಾಮೀಣ ಅಭಿವೃದ್ಧಿ, ನೀರಾವರಿ, ಕೃಷಿ ಆಧಾರಿತ ಸಿದ್ಧಾಂತಗಳನ್ನು ಬೆಂಬಲಿಸಿದರು. ಆದರೆ ರಾಜಕೀಯ ಸಂದರ್ಭಕ್ಕೆ ತಕ್ಕಂತೆ ಮೈತ್ರಿಗಳನ್ನು ಬದಲಾಯಿಸ್ತಾರೆ. 2019ರಲ್ಲಿ ಸ್ವಲ್ಪ ಕಾಲ BJP ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದರು. ಆದರೆ ಸರ್ಕಾರ ಕುಸಿದೋಗುತ್ತೆ. ಬರೀ 80 ಗಂಟೆ ಅವಾಗ ಅವರು ಆ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರ್ತಾರೆ. 2023 ಜುಲೈ 2ರಂದು NCPಯ ಬಹುತೇಕ ಶಾಸಕರೊಂದಿಗೆ BJP ಶಿಂದೆ ಗುಂಪಿನ ಮಹಾಯುತಿ ಸರ್ಕಾರವನ್ನು ಸೇರ್ತಾರೆ. ಇದು NCPಯ ವಿಭಜನೆಗೆ ಕಾರಣ ಆಗುತ್ತೆ. 2024 ಫೆಬ್ರವರಿ 7ನೇ ತಾರೀಕು ಚುನಾವಣಾ ಆಯೋಗ ಅವರ ಗುಂಪಿಗೆ NCP ಹೆಸರು ಮತ್ತು ಚಿಹ್ನೆಯನ್ನು ನೀಡುತ್ತೆ. ಸದ್ಯ ಅವರು ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ನೇತೃತ್ವದ BJP ಸರ್ಕಾರದ ಉಪಮುಖ್ಯಮಂತ್ರಿ ಆಗಿದ್ದರು. ಒಂದು ಚುನಾವಣಾ ನಿಮಿತ್ತ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಮುಂಬೈನಿಂದ ಬಾರಾಮತಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ವಿಮಾನ ಅಪಘಾತವಾಗಿ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಅಂತಹ ನಾಯಕತ್ವ ಕೆಲವೊಂದು ಸಂದರ್ಭದಲ್ಲಿ ದುರಂತ ನಾಯಕನ ಪಟ್ಟವನ್ನು ಹೊರಬೇಕಾಗುತ್ತೆ, ಸಿದ್ಧಾಂತವನ್ನೆಲ್ಲ ಬಿಟ್ಟು. ಅದಕ್ಕೆ ನಾನಾ ಕಾರಣಗಳು. ಒಂದು ಕಡೆ ಸ್ವಾರ್ಥ ಅಂತಾರೆ, ಇನ್ನೊಂದು ಕಡೆ ಒತ್ತಡ ಅಂತಾರೆ. ಸ್ವಾರ್ಥವನ್ನು ಆಯ್ಕೆ ಮಾಡಿಕೊಂಡ್ರೆ ಒತ್ತಡಕ್ಕೆ
ಶರಣಾದ್ರ, ಸಿದ್ಧಾಂತವನ್ನು ಮರ್ತೋದ್ರ, ಅನೇಕ ಬಾರಿ ಈ ಥರದ ಚರ್ಚೆಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರ ರಾಜಕೀಯ ಜೀವನ, ಅವರ ನಡೆ ನುಡಿ, ಸಿದ್ಧಾಂತ, ಒತ್ತಡ, ಸ್ವಾರ್ಥ ಒಂದು ಸಣ್ಣ ಚರ್ಚೆ ಅಷ್ಟೇ. ಆದರೆ ಅದೆಲ್ಲವನ್ನು ಮೀರಿದ್ದು ಆ ಸಾವು ಒಬ್ಬ ಮನುಷ್ಯನಿಗೆ ಹೇಗೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ ಗೊತ್ತೇ ಇಲ್ಲ. ಇವತ್ತು ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಆ ಫ್ಲೈಟಲ್ಲಿ ಕುಳಿತಿದ್ದಂತಹ ಅಜಿತ್ ಪವಾರ್ ಅವ್ರಿಗೆ ಗೊತ್ತಿಲ್ಲ ಇನ್ನೊಂದು 3/4 ಗಂಟೆಯಲ್ಲಿ ನನ್ನ ಸಾವಾಗುತ್ತೆ ಅಂತ. ಹೇಗಿದೆ ನೋಡಿ ಸಾವು. ಈಗ ನಾವು ಮಾತಾಡ್ತಾ ಇರ್ತೀವಿ, ನೀವು ಕೇಳಿಸ್ಕೊತಿರ್ತೀರಿ. ಇನ್ನೊಂದು ಗಂಟೆ ನಿಮ್ಮ ಜೀವಕ್ಕೂ ಗ್ಯಾರಂಟಿ ಇಲ್ಲ, ನನ್ನ ಜೀವಕ್ಕೂ ಗ್ಯಾರಂಟಿ ಇಲ್ಲ. ಇಷ್ಟೇ ವಾಸ್ತವ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಾವೇನು ಮಾಡ್ತೀವಿ ಹೇಳಿ? ಇವೆಲ್ಲವನ್ನು ಮೀರಿ ಆಸ್ತಿ 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 ಆಸ್ತಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೆಲವು ಮನೆ ಡೆಮೊಲಿಷ್ ಮಾಡೋದು, ಕೆಲವರ ಭ್ರಷ್ಟಾಚಾರ, ಲಕ್ಷ ಕೋಟಿ ಆಸ್ತಿ ಅಂತೆ, 10 ಲಕ್ಷ ಕೋಟಿ ಆಸ್ತಿ ಅಂತೆ, ಸಾವಿರಾರು ಕೋಟಿ ಆಸ್ತಿ ಅಂತೆ, ಇವಂದು ಮಾತಾಡ್ತಾ ಇರ್ತೀವಿ. ಯಾಕ್ರಪ್ಪ? ಈಗ ದುರಂತವಾಗಿ ಸಾವನ್ನಪ್ತೀರ ಅಂತ ಅಲ್ಲ, ಸಾವು ಹೆಂಗೆ ಬೇಕಾದ್ರೂ ಬರುತ್ತೆ, ಸಾವು ಬಂದೇ ಬರುತ್ತೆ. ಯಾಕೆ? ಇದ್ದಷ್ಟು ದಿನ ಒಂದೊಳ್ಳೆ ಕೆಲಸ ಮಾಡಿ ಸಾಯಿರಿ ಅಥವಾ ಸಾಯೋಣ ಅಂತ ಹೇಳ್ತಾ ಅಜಿತ್ ಪವಾರ್ ಅವರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸ್ತಾರೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.